animated movie Appu, hitting theaters near you on 19th April 2024. Appu, animated movie based on Elephant Lives Matter, releasing in theaters on 19th April 2024. Produced by Sanjay Raheja, Suraj Raheja, Suresh Raheja, directed by Prosenjit Ganguly, Ajay Velu, R.K. Menkar, a Cinepolis India and UFO releasing in Hindi, English. ಅಪ್ಪು ಅಂತ ಒಳ್ಳೆ ಚಿತ್ರ ಇವತ್ತು ನೋಡೋ ಚಾನ್ಸ್ ಸಿಕ್ಕು ಅಸ್ಲಂ ಭಾಯ್ ಕರೆದಿದ್ದರಿಂದ. ಇಟ್ ಹ್ಯಾಸ್ ಅ ವೆರಿ ಗುಡ್ ಸೋಷಿಯಲ್ ಮೆಸೇಜ್. ಸೇವ್ ಎಲಿಫೆಂಟ್ಸ್, ಸೇವ್ ಆ್ಯನಿಮಲ್ಸ್. ಟಸ್ಕರ್ಸ್ನ ನಾವು ಹೇಗೆ ದುರುಪಯೋಗ ಪಡ್ತಾ ಇದ್ದೀವಿ ಅದನ್ನು ಒಂದು ತುಂಬ ಚೆನ್ನಾಗಿ ತೋರಿಸಿದ್ರು. ವಿ live as humans but we forget that the environment around us is very important. ಕಾಡು ಇಲ್ಲದೆ ನಾವು ಇಲ್ಲ, ಪ್ರಾಣಿ ಇಲ್ಲದೆ ನಾವು ಇಲ್ಲ. ಎಲ್ಲರೂ ಜೊತೆಯಲ್ಲಿ ಬೆಳಿಬೇಕು. ಆ್ಯಂಡ್ ಇಫ್ ಯು ಹ್ಯಾವ್ ದ ವಿಲ್ ಪವರ್ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. That's the main message I think what these children also take with them, that with will power they can overcome any obstacle. Thank you very much. It is a superb film. It's a wonderful and a beautiful movie. The movie was very good. It is a very educative and entertaining movie, and very good for children. I encourage children to watch this movie. What is any message in this movie? This is about the elephants, and it's very important to have awareness about the environment. So this is one related to that. ಮೂವಿ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಸ್ಟ್ರೆಂತ್ ಬರೋ ಥರ ಮೂವಿ ಇದೆ. ಏನೇ ಪ್ರಾಬ್ಲಮ್ ಆದರೂ ಎದುರಿಸ್ಬೇಕನ್ನೋ ಕಾನ್ಫಿಡೆನ್ಸ್ ಇದೆ ಮೂವಿಯಲ್ಲಿ. Animation, India fusion is good film. It's a factor for the children actually. So I really enjoy the movie thoroughly. Thank you so much. ತುಂಬಾ ಚೆನ್ನಾಗಿದೆ. Very nice movie. Namaskara Bangalore. I'm the producer of this movie called Appu. It's an animated feature film. It's about 90 minutes, and this is going to be released in all over India on 19th of April. And this is about poaching. The movie is about poaching of all. We've shown an elephant, but it's about any animal poaching, and it has a very strong message. I would request everyone to go see this movie in theaters and let us know how you like it. Thank you. Budget ಎಷ್ಟು ಸರ್ ಮೂವಿದು? ಮೇಕಿಂಗ್ ಎಷ್ಟು ವರ್ಷ ಆಗಿದೆ? ಇದು 5 years, around 5 years has taken us, and the budget is crossed our actual budget. Can't let you know that. ಮತ್ತೆ ಸರ್ ಇದು ಐಡಿಯಾ ಹೆಂಗೆ ಬಂತು ಸರ್ ಈ ಫಿಲಮ್ದು? ಅಂದರೆ ಈ ಸಬ್ಜೆಕ್ಟ್ ಮಾಡಬೇಕಂತ ಯಾಕೆ ಐಡಿಯಾ ಬಂತು? Sorry? Idea. How do you got idea? Appu has been our character for a long time. It's been at least 10 years since Appu the elephant is our character, and we thought we'll make a movie on this, and that's how this movie concept came out. Direction sir ಇದು? Yeah. So we have a director with us, Ajay. He's one of the directors. Ajay. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್, ನಿಮಗೆ ಇದು ಮಾಡಬೇಕು, ಈ ಥರ ಫಿಲ್ಮ್ ಮಾಡಬೇಕು, ಈ ಥರ ಸುಮಾರು ಪಿಕ್ಚರ್ ಬಂದಿದೆ, ಈ ಥರ ಡಿಫ್ರೆಂಟ್ ಮೆಸೇಜ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ನೋಡಿದ್ರೆ ಇದೇ ಫಸ್ಟ್ ಟೈಮ್ 4K ಆ್ಯನಿಮೇಟೆಡ್ ಮೂವಿ ಮಾಡಿರೋದು. ಈ ಅಪ್ಪು ಬಂದ್ಬಿಟ್ಟು ನಾವು ಆಲ್ರೆಡಿ ನಮಗೆ ಅಪ್ಪು ಬಂದ್ಬಿಟ್ಟು ಆಲ್ರೆಡಿ ನಮಗೆ ಬಂದ್ಬಿಟ್ಟು ವಿ ಹ್ಯಾವ್ ಅ ಬ್ರ್ಯಾಂಡ್. ಸೊ ನಾವು ಆಲ್ರೆಡಿ ಟಿ ವಿ ಸೀರೀಸ್ ಎಲ್ಲ ಮಾಡಿ ಒಳ್ಳೆ ರೆಸ್ಪಾನ್ಸ್ ಇರೋದಕ್ಕೆ ಸೊ ನಾವು ಮೂವಿ ಮಾಡಿದ್ವಿ ಫಸ್ಟ್ ಟೈಮ್, ಆ್ಯಂಡ್ ಇಟ್ಸ್ ಅ ಎಜುಕೇಷ್ನಲ್ ಮೂವಿ, ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಕಿಡ್ಸ್ ಬಂದು ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ, ಬಿಕಾಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ, ಆ್ಯಂಡ್ ಇಂಡಿಯನ್ ಪೀಪಲ್ ಲೈಕ್ ನಮ್ಮ ಇಂಡಿಯಾ ರಾಜ್ಯದಲ್ಲಿ ಮೇಕ್ ಇನ್ ಇಂಡಿಯಾ, ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಈ ಥರ ಮೂವಿ ಮಾಡಿರೋದಕ್ಕೆ. ಸೊ ನಿಮ್ಗೆ ಹೆಂಗೆ ಐಡಿಯಾ ಬಂತು ಸರ್ ಈ ಥರ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ? ನಮಗೆ ಐಡಿಯಾ ಬಂದುಬಿಟ್ಟು ಏನಂದರೆ, ಫಸ್ಟ್ ಆಫ್ ಆಲ್ ಈ ಮೂವಿ ಬಂದುಬಿಟ್ಟು ಅದು ಇಂಡಿಯಾದಲ್ಲಿ ನೋಡಿದ್ರೆ ಆ್ಯನಿಮೇಟೆಡ್ ಮೂವಿಗೆ ಅಷ್ಟೊಂದು ವ್ಯಾಲ್ಯೂ ಅಂತ ಕೊಡಲ್ಲ ಯಾರು. ಸೊ ನಾವೇನು ಮಾಡಿದ್ದೀವಿ ಅಂದರೆ ಇದನ್ನ ಎಜುಕೇಷನ್, ಎಂಟರ್ಟೈನ್ಮೆಂಟು. ಇವಾಗ ನಾವಂತೂ ನಾನು ಹೇಳ್ತಾ ಇರೋದು ಬರೀ ಆಡಿಯನ್ಸ್ ಅಲ್ಲ, ನಾವು ತುಂಬ ಜನ ಸ್ಕೂಲ್ಗಳು ಎಲ್ಲ ಬುಕ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನೋಡ್ತವ್ರೆ.
ಸೊ ಇದು ಬಂದ್ಬಿಟ್ಟು ಒಂದು ಎಜುಕೇಷ್ನಲ್ಲು. ಆಮೇಲೆ ನೆಕ್ಸ್ಟ್ ಕೋಚಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಇಂಡಿಯಾದಲ್ಲಿ ಪ್ರೆಸೆಂಟ್ ಎಲಿಫೆಂಟ್ಸು ಏನೇನು ಆಗ್ತಿದೆ ಅವರಿಗೆ ಕಷ್ಟಗಳು, ಲೈಕ್ ಎಲ್ಲ ನೋಡಿದ್ರೆ ಈ ಕೋಚಿಂಗು ಐವೇರಿಗೋಸ್ಕರ ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ ಇದೆ. ಸೊ ಅದೆಲ್ಲ ಬಂದ್ಬಿಟ್ಟು ನಾವು ಎಂಕರೇಜ್ ಮಾಡಬೇಕು ಅಪ್ಕಮಿಂಗ್ ಯಂಗ್ಸ್ಟರ್ಸ್ಗೆ. ಸೊ ಅದಕ್ಕೋಸ್ಕರನೇ ಒನ್ ಆಫ್ ದ ರೀಸನ್ ಈ ಮೂವಿ ಇದು. ಸೊ ಇದು ಬಂದ್ಬಿಟ್ಟು ನನ್ನ ವಿಷನ್ ಅಂತ ಅಲ್ಲ, ಇದು ನಮ್ಮ ಎಂಟೈರ್ ಟೀಮ್ ಒಂದು ವಿಷನು. ನಾನು ಒನ್ ಆಫ್ ದ ಡೈರೆಕ್ಟರ್. ಏನಕ್ಕೆ ಬಂದು ನೋಡ್ಬೇಕು ಸರ್ ನೀವು? ಏನಕ್ಕೆ ಬಂದು ನೋಡ್ಬೇಕು ಈ ನಿಮ್ಮ ಸಿನಿಮಾ, ಅನಿಮೇಟೆಡ್ ಸಿನಿಮಾ ಏನಕ್ಕೆ ಬಂದು ನೋಡ್ಬೇಕು? ಏನು ಮೆಸೇಜ್, ಒಂದು ಚಿಕ್ಕದು ಏನು ಮೆಸೇಜ್ ಕೊಟ್ಟಿರೋದು? ಎಲಿಫೆಂಟ್ಸ್ ಲೈಫ್ ಮ್ಯಾಟರ್, ಅದೇ ನಮ್ಮದು ಹ್ಯಾಶ್ಟ್ಯಾಗ್. ಸೊ ಎಲಿಫೆಂಟ್ಸ್ ಲೈಫ್ ಮ್ಯಾಟರ್ ಅಂದರೆ ಎಲಿಫೆಂಟ್ಸ್ ಲೈಫ್ ಮ್ಯಾಟರ್, ಎಲಿಫೆಂಟ್ಸ್ ಲೈಫ್. ಸೊ ಸೇವ್ ಎಲಿಫೆಂಟ್ಸ್. ಇವಾಗ ನೀವು ನೋಡಿದ್ರೆ ಇನ್ನೊಂದು 5-6 ಇಯರ್ಸಲ್ಲಿ ಎಲಿಫೆಂಟ್ಸು ಬಂದ್ಬಿಟ್ಟು ಕಡಿಮೆ ಹೋಗ್ತಾರೆ. ಲೈಕ್ ನಂಬರ್ ಆಫ್ ಎಲಿಫೆಂಟ್ಸ್ ವಿಚ್ ಇಸ್ ಗೋಡ್ ಬಿ ಇನ್ ದ ಪ್ಲ್ಯಾನೆಟ್, ಎಂಟೈರ್ ಪ್ಲ್ಯಾನೆಟ್, ನನ್ನ ಎಂಟೈರ್ ವರ್ಲ್ಡ್ ಬಗ್ಗೆ ಮಾತಾಡ್ತೀನಿ. ಸೊ ಅವ್ರಿಗೆಲ್ಲ ಒಂದು ನಾಲೆಜ್ ಬರಬೇಕು ಯಂಗ್ಸ್ಟರ್ಸ್ಗೆ, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ತುಂಬ ಇದೆ, ಎಲಿಫೆಂಟ್ ಅಂತ ಅಲ್ಲ, ಲಾಟ್ ಆಫ್ ಅನಿಮಲ್ಸ್ ಆರ್ ದೇರ್ ಇನ್ ಸಫರಿಂಗ್ ಇನ್ ಎಂಟೈರ್ ವರ್ಲ್ಡ್. ಸೊ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು. ಲಾಟ್ ಆಫ್ NGOs ಇದೆ. ಸೊ NGOಸ್ಗೆಲ್ಲ ಬಂದ್ಬಿಟ್ಟು ನಾವು ಸಪೋರ್ಟ್ ಮಾಡಬೇಕು. ವೈಲ್ಡ್ ಲೈಫ್ ಆರ್ಗನೈಸೇಷನ್ನು ಆಮೇಲೆ ತುಂಬ ಇದೆ, ನೀವೆಲ್ಲ ಚೆಕ್ ಮಾಡಬೇಕು. ಸೊ ನಾವೆಲ್ಲ ಸೇರಿಕೊಂಡು ಒಂದು ಸ್ಟೆಪ್ ಇಟ್ಟರೆ ವಿ ಕ್ಯಾನ್ ಮೇಕ್ ದಿಸ್ ಪ್ಲಾನೆಟ್ ಬೆಟರ್ ವಿತ್ ಅನಿಮಲ್ಸ್. ಆಮೇಲೆ ಒಂದು ಈ ಕ್ಯಾರೆಕ್ಟರ್ ಟೈಗರ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದೀರಾ, ಅದೇನು ಟೈಗರಾ ಅಥವಾ ಏನದನ್ನ ಡಾಗ ಏನದು? ಅದು ಆ್ಯಕ್ಚುಲಿ ಅದು ಒಂದು ಡಾಗೇ ಅದು, ಬಟ್ ಇಟ್ ಹ್ಯಾಸ್ ಎ ನೇಮ್ ಕಾಲ್ಡ್ ಟೈಗರ್. ನಾವು ಸೀರೀಸಿಂದ ಮಾಡ್ತಿರೋದಕ್ಕೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಪ್ಪುಗೆ ಬಂದ್ಬಿಟ್ಟು ಟೈಗರೇ. ಸೊ ಟೈಗರ್, ನೀನಾ ಆ್ಯಂಡ್ ಅಪ್ಪು ಇವ್ರು ಮೂರು ಈಸ್ ಅ ಗುಡ್ ಫ್ರೆಂಡ್ಸ್ ವಿಚ್ ಮೇಕ್ಸ್ ಥಿಂಗ್ಸ್ ಹ್ಯಾಪನ್ ಇನ್ ದ ಮೂವಿ. ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೆಂಗೆ ಮಾಡೋದು ಅಂದ್ಬಿಟ್ಟು. ಸೊ ಇದಂತಲ್ಲ, ಆ್ಯಸ್ ಐ ಸೆಡ್ ದೇರ್ ಇಸ್ TV series ಆಲ್ಸೋ ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್. ಸೊ ನಮಗೆ ಲಾಟ್ ಆಫ್ ಇಂಟ್ರೆಸ್ಟು ಔಟ್ಸೈಡ್ ಪಬ್ಲಿಕ್ಕಿಂದ ಬಂದಿರೋದಕ್ಕಿಂತಲೇ ನಾವು ಮೂವಿ ಮಾಡಿ ಲಾಂಚ್ ಮಾಡ್ತಾಯಿದ್ದೀವಿ. ಶಾಲಾ ಮಕ್ಕಳಿಗೆ ಫ್ರೀಯಾಗಿ ಏನಾದರೂ ಸಬ್ಸಿಡಿ ಏನಾದ್ರು ಐಡಿಯಾ ಆಯಿತಾ? ಅವರಿಗೆ ಅಂತ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ. ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮದು ಆಲ್ರೆಡಿ ವೆಬ್ಸೈಟ್ ಇದೆ, ಎಲ್ಲ ಇದೆ. ಸೊ ಅದರಲ್ಲಿ ನಂಬರ್ ಇದೆ, ಫೋನ್ ನಂಬರು, ಇಮೇಲ್ ಅಡ್ರೆಸ್. ನಮಗೆ ಮೇಲ್ ಹಾಕಿದ್ರೆ ನಾವು ಅವರಿಗೆ ಸ್ಪೆಷಲ್ ಶೋಸ್ ಎಲ್ಲ ಅರೇಂಜ್ ಮಾಡ್ತೀವಿ. ಆಲ್ರೆಡಿ ತುಂಬ ಮಾಡ್ತಾ ಇದ್ದೀವಿ. ಸೊ ಅದೇನಿದೆಯೋ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾವು ಮಾಡ್ತೀವಿ. ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದೊಂಚೂರು ಹೇಳಿ. ಇದು info@appu series ಅಂತ ಇದೆ, ಅದಕ್ಕೆ ಮೇಲ್ ಮಾಡಿದ್ರೇ ಸಾಕು, ನಾವು ಗೆಟ್ ಬ್ಯಾಕ್ ಮಾಡ್ತೀವಿ.